ಬದನವಾಳ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ಈ ಒಂದು ಮಾದೇವನಗರ ಆ, ಬಡಾವಣೆ ಅಥವಾ ಎಸ್-ಎಂ-ಪಿ ಲೇಔಟ್ನಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಒಂದು ರೆಸ್ಟೋರೆಂಟಲ್ಲಿ ಸುಮಾರು ದಿನಗಳಿಂದ ಇದು ಬರೀ ರೆಸ್ಟೋರೆಂಟ್ ಆಗಿ ಇದು ಕಂಟಿನ್ಯೂ ಆಗಿ ಎಲ್ಲ ಥರದಲ್ಲೂ ಜನರಿಗೆ ಸಸ್ಯಾಹಾರಿ ಮತ್ತು ಸಸ್ಯಾಹಾರಿಯಾಗಿ ಇದು ಮಾಡ್ತಾಯಿದ್ರು, ಕೆಲಸ ಮಾಡ್ತಾಯಿದ್ರು. ಏಕಾಏಕಿ ಇವಾಗ ಒಂದು 20 ದಿನದಿಂದ ಏಕಾಏಕಿ ಇಲ್ಲಿ ಬಾರ್ ಓಪನ್ ಆಗಿದೆ. ಬಾರ್ ಹೆಂಗಾಯಿತು ಏನಾಯಿತು ಯಾರಿಗೂ ಇದು ನಿಗೂಢ ಸಮಸ್ಯೆ ಆಗಿದೆ. ನಾವು ಒಂದು ವೇಳೆ ಬಂದಾಗ ಇಲ್ಲಿ ವಿಸಿಟ್ ಕೊಟ್ಟಾಗ ಈ ಬಾರ್ನಲ್ಲಿ ಎಲ್ಲ ಅಕ್ರಮವಾಗಿಯೇ ನಡೀತಾ ಇದೆ. ಯಾವುದು ಕೂಡ ನೀತಿ ನಿಯಮಗಳನ್ನು ಒಂದನ್ನು ಫಾಲೋ ಮಾಡಿಲ್ಲ, ಎಲ್ಲ ಗಾಳಿಗೆ ಕೂರ್ಬಿಟ್ಟಿದ್ದಾರೆ. ಈ ಫಸ್ಟ್ ಆಫ್ ಆಲ್ ಏನಪ್ಪ ಅಂದರೆ ಇಲ್ಲಿ ಇರ್ತಕ್ಕಂಥ ನೌಕರರುಗಳು ಯಾರು, ಇವ್ರು ಯಾರು, ಓನರ್ ಯಾರು, ಏನೂ ಲಭ್ಯ ಆಗ್ತಾಯಿಲ್ಲ. ಇಲ್ಲಿ ಅಕ್ರಮಗಳಲ್ಲಿ ಅಕ್ರಮ ಆಗಿಬಿಟ್ಟಿದೆ. ಈ ಬಾರಲ್ಲಿ ಈ ಒಂದು ಬಾರು ಓಪನ್ ಮಾಡೋ ಉದ್ದೇಶ ಇಡೀ ನನ್ನ ಬದನವಾಳ ಗ್ರಾಮ ಪಂಚಾಯತಿಗೆ ಗೊತ್ತಿಲ್ಲ. ಈ ಒಂದು ಪಿ ಡಿ ಅವ್ರು ವಿಚಾರಿಸಿದಾಗ ನನಗೆ ಗೊತ್ತಿಲ್ಲ ಅಂತ ಪಿ ಡಿ ಅವರು ಸಹ ಹೇಳ್ತಾರೆ. ಹಾಗಾದರೆ ಇದನ್ನು ಓಪನ್ ಮಾಡಿದವ್ರು ಯಾರು, ಇದ್ರ ಮಾಲೀಕರು ಯಾರು, ಜನರಿಗೆ ಯಾಕೆ ಇವರು ತೊಂದರೆ ಕೊಡ್ತಾ ಇದ್ದಾರೆ? ಈ ಟೋಟಲ್ ಆಗಿ ಇಲ್ಲಿ ಹಿಂದೂ ಮುಸ್ಲಿಂ ಏರಿಯಾ ಇರ್ತಕ್ಕಂಥ ಒಂದು ಏರಿಯಾ ಮಾದೇನಗರ. ಇಲ್ಲಿ ನೆಕ್ಸ್ಟು 100 ಮೀಟರ್ ಅಷ್ಟೇ ಅಲ್ಲಿ ಹಿಂದೂ ಮುಸ್ಲಿಮು. ಮತ್ತು ಇಲ್ಲಿ ಮಾರುತಿ ದೇವಸ್ಥಾನ ಅಂದ್ಬಿಟ್ಟು ಭಾಳ ಫೇಮಸ್ ಆಗಿರೋ ದೇವಸ್ಥಾನ ಇದೆ ಸರ್. ಇಲ್ಲಿ ಒಂದು ಇತಿಹಾಸ ಪ್ರಸಿದ್ಧ ಕಾಳಮ್ಮನ ದೇವಸ್ಥಾನ ಅಂತ ಇಲ್ಲಿದೆ. ಇದೆಲ್ಲ ಭಕ್ತಾದಿಗಳು ಒಂದು ಮಂಗಳವಾರ ಮತ್ತು ಭಾನುವಾರ 500ಕ್ಕಿಂತ ಹೆಚ್ಚು ಜನ ಸೇರೋಂಥ ಒಂದು ಇಲ್ಲಿದೆ. ಇಲ್ಲೇ ಪಕ್ಕದಲ್ಲಿ ಬಾರ್ ಇದ್ದಾಗ ಏನಾಗ್ಬೋದು ಸರ್? ಈ ಬಾರ್ನಿಂದನೇ ಎಲ್ಲ ತೊಂದರೆಗಳು ಆಗೋದು. ಹಾಗಾಗಿ ಇಲ್ಲಿ ಫಸ್ಟ್ ಆಫ್ ಆಲ್ ಈ ಎಸ್-ಎಂ-ಪಿ ಲೇಔಟಲ್ಲೇ ಒಂದು ಕಲ್ಯಾಣ ಮಂಟಪ ಇದೆ. ಕಲ್ಯಾಣ ಮಂಟಪದಲ್ಲೇ ಅಟ್ಯಾಚ್ ಆಗಿರ್ತಕ್ಕಂಥ ಒಂದು ಬಾರ್ ನಿರ್ಮಾಣ ಆಗಿದೆಯಲ್ಲ. ಹಾಗಾದರೆ ಕಲ್ಯಾಣ ಮಂಟಪಕ್ಕೆ ಏನು ಬರೀ ಗಂಡಸ್ಗಳೇ ಬರ್ತಾರಾ? ಮಕ್ಕಳು ಹೆಂಗಸರು ಎಲ್ಲ ಬರಲ್ವಾ? ಇಲ್ಲಿ ಬಾರ್ ಹೌಸ್ ಸಿಗ್ತೈತೆ. ಇಲ್ಲಿ ನಂಜನಗೂಡು ತಾಲೂಕು ಮಾದೇವನಗರದ ಹತ್ರ ಏನು ನಮ್ಮ ನಂಜನಗೂಡು ಚಾಮರಾಜನಗರ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದ್ಕೊಂಡಂತೆ ಇಲ್ಲಿ ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟು ರಾತ್ರೋರಾತ್ರಿ ನಿರ್ಮಾಣವಾಗಿದೆ. ಇಲ್ಲಿ ಜೊತೆಗೆ ಏನು ಈ ಬಾರ್ ಆ್ಯಂಡ್ ರೆಸ್ಟೋರೆಂಟ್ನ ಮಾಲೀಕರು ಯಾರು ಮತ್ತು ಲೈಸನ್ಸು ಮತ್ತೊಂದು ಏನು ಬಾರ್ ಮುಂಭಾಗ ನಾಮಫಲಕ ಅಳವಡಿಸ್ಬೇಕು, ನಾಮಫಲಕ ಅಳವಡಿಸಿಲ್ಲ. ಜೊತೆಗೆ ಈ ಬಾರ್ ಹೊಂದ್ಕೊಂಡಂತೆ ಒಂದೇ ಕಟ್ಟಡ, ಇದು ಒಂದೇ ಕಟ್ಟಡದಲ್ಲೇ ಕಲ್ಯಾಣ ಮಂಟಪ ಇದೆ. ಇಲ್ಲಿ ಕಲ್ಯಾಣ ಮಂಟಪ ಇದೆ, ಜೊತೆಗೆ 100 ಮೀಟ್ರ್ ಹತ್ತತ್ರ ಒಂದು ಖಾಸಗಿ ಶಾಲೆ ಇದೆ, ಒಂದು ಸರ್ಕಾರಿ ಶಾಲೆ ಇದೆ, ಜೊತೆಗೆ ಇಲ್ಲಿ ದೇವಸ್ಥಾನಗಳಿದೆ. ಇಲ್ಲಿ ಅಲೆಮಾರಿ ಜನಗಳೆಲ್ಲ ವಾಸ ಮಾಡ್ತಕ್ಕಂಥದ್ದು, ಮತ್ತು ಇಲ್ಲಿ ಪಕ್ಕದಲ್ಲಿ ನಮ್ಮ ಪರಿಶಿಷ್ಟ ಜಾತಿ ಜನಾಂಗ ವಾಸ ಮಾಡ್ತಕ್ಕಂಥದ್ದು. ಇದೆಲ್ಲ ಇದ್ದರೂ ಕೂಡ ಈ ಅಬಕಾರಿ ಇಲಾಖೆ ಸ್ಥಳ ಪರಿಶೀಲನೆ ಮಾಡಿದಾರ ಇಲ್ಲೋ ಗೊತ್ತಿಲ್ಲ. ಸ್ಥಳ ಪರಿಶೀಲನೆ ಮಾಡದೆ ಇವ್ರು ಹೆಂಗೆ ಬಾರ್ನ ಇವರು ಅನುಮತಿ ಕೊಟ್ಟರು?